ಶ್ವೇತಪತ್ರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಷ್ಟೇ. ಓಕೆ ಸರ್, ಈಗ ನಿಮ್ಗೆ ಸದನದಲ್ಲಿ ಮಾತಾಡೋಕೆ ಅವಕಾಶನೇ ಸಿಕ್ಕಿಲ್ಲ ಈ ಬಾರಿ. ನಾನು ಲೋಕಸಭೆಯಲ್ಲಿ ಮಾತಾಡ್ಲಿಕ್ಕೆ ಕರ್ನಾಟಕದ ಅನ್ಯಾಯದ ವಿರುದ್ಧ ಮಾತಾಡಬೇಕು ಅಂತ ಹೇಳಿ ಅವಕಾಶವನ್ನ ಕೇಳಿದ್ದೆ. ಅದಕ್ಕೆ ಪಕ್ಷದಿಂದನೂ ಕೂಡ ಅವರು ನನ್ನ ಹೆಸರನ್ನ ಸೂಚಿಸಿದ್ರು, ಆದ್ರೆ ಅವಕಾಶ ಸಿಕ್ಲಿಲ್ಲ. ಆದ್ರೂ ಕೂಡ ಸದನದಲ್ಲಿ ಸಿಕ್ಲಿಲ್ಲ ಅಂತ ಅಂದ್ರೆ ಹೊರಗಡೆ ಆದ್ರೂ ಕೂಡ ರಾಜ್ಯದ ಜನರಿಗೆ ತಿಳಿಸುವಂತ ಕೆಲಸ ಮುಂದೊಂದು ದಿನಗಳಲ್ಲಿ ಮಾಡ್ತೇವೆ. ಸರ್, ಈಗ ಮತ್ತೊಂದು ಬಹಳಷ್ಟು ದೊಡ್ಡ ವಿಚಾರ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಅಂದ್ರೆ ಪದೇ ಪದೇ ಇಂತಹ ವಿಚಾರಗಳು, ಮಾಂಸ ತಿಂದು ಸಿದ್ದರಾಮಯ್ಯನವರು ಮತ್ತೆ ಏನಂದ್ರೆ ಸುತ್ತೂರು ಮಠಕ್ಕೆ ಹೋಗಿದ್ದಾರೆ ಅನ್ನುವಂತಹ ವಿಚಾರ ಸಂಬಂಧಪಟ್ಟಾಗೆ ಮುನಿರತ್ನ ಅವರು ಮತ್ತೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಮಠದಲ್ಲಿ ಕೂತ್ಕೊಂಡು ಬೇಕಾದ್ರೆ ಮಾಂಸ ತರಿಸ್ಕೊಂಡು ತಿನ್ನುವಂತ ಕೇಳ್ತಾರೆ ಅವರು ಅಂತ. ಪಿಕ್ಚರ್ ಪ್ರೊಡ್ಯೂಸರ್ ಅಲ್ವಾ, ಏನ್ ಬೇಕಾದ್ರೂ ಪ್ರೊಡ್ಯೂಸ್ ಮಾಡ್ತಾರೆ. ಪಿಕ್ಚರ್ ಪ್ರೊಡ್ಯೂಸರು, ಡೈರೆಕ್ಟ್ರು, ಕಥೆನೂ ಅವರೇ ಬರೀತಾರೆ. ನೀವು ನೋಡಿದಿರೋ ಇಲ್ವೋ, ಕಥೆನೂ ಅವರೇ ಬರೀತಾರೆ, ಪ್ರೊಡ್ಯೂಸು ಅವರೇ ಮಾಡ್ತಾರೆ, ಡೈರೆಕ್ಷನ್ಸು ಅವರೇ ಮಾಡ್ತಾರೆ, ಬಣ್ಣ ಮಾತ್ರ ಬೇರೆಯವ್ರ ಕೈಲಿ ಹಾಕಿಸ್ತಾರೆ. ಸೊ ಹಾಗಾಗಿ ಅವ್ರು ಏನ್ ಬೇಕಾದ್ರೂ ಮಾಡುವಂತ ಶಕ್ತಿ ಯಾರು ಹೇಳಿದ್ದಾರೆ ಅವ್ರಿಗಿದೆ. ಆ ಶ್ವೇತಪತ್ರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಷ್ಟೇ. ಓಕೆ ಸರ್, ಈಗ ನಿಮ್ಗೆ ಸದನದಲ್ಲಿ ಮಾತಾಡೋಕೆ ಅವಕಾಶನೇ ಸಿಕ್ಕಿಲ್ಲ ಈ ಬಾರಿ. ನಾನು ಲೋಕಸಭೆಯಲ್ಲಿ ಮಾತಾಡ್ಲಿಕ್ಕೆ ಕರ್ನಾಟಕದ ಅನ್ಯಾಯದ ವಿರುದ್ಧ ಮಾತಾಡಬೇಕು ಅಂತ ಹೇಳಿ ಅವಕಾಶವನ್ನ ಕೇಳಿದ್ದೆ. ಅದಕ್ಕೆ ಪಕ್ಷದಿಂದನೂ ಕೂಡ ಅವರು ನನ್ನ ಹೆಸರನ್ನ ಸೂಚಿಸಿದ್ರು, ಆದ್ರೆ ಅವಕಾಶ ಸಿಕ್ಲಿಲ್ಲ. ಆದ್ರೂ ಕೂಡ ಸದನದಲ್ಲಿ ಸಿಕ್ಲಿಲ್ಲ ಅಂತ ಅಂದ್ರೆ ಹೊರಗಡೆ ಆದ್ರೂ ಕೂಡ ರಾಜ್ಯದ ಜನರಿಗೆ ತಿಳಿಸುವಂತ ಕೆಲಸ ಮುಂದೊಂದು ದಿನಗಳಲ್ಲಿ ಮಾಡ್ತೇವೆ. ಸರ್, ಈಗ ಮತ್ತೊಂದು ಬಹಳಷ್ಟು ದೊಡ್ಡ ವಿಚಾರ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಅಂದ್ರೆ ಪದೇ ಪದೇ ಇಂತಹ ವಿಚಾರಗಳು, ಮಾಂಸ ತಿಂದು ಸಿದ್ದರಾಮಯ್ಯನವರು ಮತ್ತೆ ಏನಂದ್ರೆ ಸುತ್ತೂರು ಮಠಕ್ಕೆ ಹೋಗಿದ್ದಾರೆ ಅನ್ನುವಂತಹ ವಿಚಾರ ಸಂಬಂಧಪಟ್ಟಾಗೆ ಮುನಿರತ್ನ ಅವರು ಮತ್ತೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಮಠದಲ್ಲಿ ಕೂತ್ಕೊಂಡು ಬೇಕಾದ್ರೆ ಮಾಂಸ ತರಿಸ್ಕೊಂಡು ತಿನ್ನುವಂತ ಕೇಳ್ತಾರೆ ಅವರು ಅಂತ. ಪಿಕ್ಚರ್ ಪ್ರೊಡ್ಯೂಸರ್ ಅಲ್ವಾ, ಏನ್ ಬೇಕಾದ್ರೂ ಪ್ರೊಡ್ಯೂಸ್ ಮಾಡ್ತಾರೆ. ಪಿಕ್ಚರ್ ಪ್ರೊಡ್ಯೂಸರು, ಡೈರೆಕ್ಟ್ರು, ಕಥೆನೂ ಅವರೇ ಬರೀತಾರೆ. ನೀವು ನೋಡಿದಿರೋ ಇಲ್ವೋ, ಕಥೆನೂ ಅವರೇ ಬರೀತಾರೆ, ಪ್ರೊಡ್ಯೂಸು ಅವರೇ ಮಾಡ್ತಾರೆ, ಡೈರೆಕ್ಷನ್ಸು ಅವರೇ ಮಾಡ್ತಾರೆ, ಬಣ್ಣ ಮಾತ್ರ ಬೇರೆಯವ್ರ ಕೈಲಿ ಹಾಕಿಸ್ತಾರೆ. ಸೊ ಹಾಗಾಗಿ ಅವ್ರು ಏನ್ ಬೇಕಾದ್ರೂ ಮಾಡುವಂತ ಶಕ್ತಿ ಯಾರು ಹೇಳಿದ್ದಾರೆ ಅವ್ರಿಗಿದೆ. ಆ ಶ್ವೇತಪತ್ರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಷ್ಟೇ. ಓಕೆ ಸರ್, ಈಗ ನಿಮ್ಗೆ ಸದನದಲ್ಲಿ ಮಾತಾಡೋಕೆ ಅವಕಾಶನೇ ಸಿಕ್ಕಿಲ್ಲ ಈ ಬಾರಿ. ನಾನು ಲೋಕಸಭೆಯಲ್ಲಿ ಮಾತಾಡ್ಲಿಕ್ಕೆ ಕರ್ನಾಟಕದ ಅನ್ಯಾಯದ ವಿರುದ್ಧ ಮಾತಾಡಬೇಕು ಅಂತ ಹೇಳಿ ಅವಕಾಶವನ್ನ ಕೇಳಿದ್ದೆ. ಅದಕ್ಕೆ ಪಕ್ಷದಿಂದನೂ ಕೂಡ ಅವರು ನನ್ನ ಹೆಸರನ್ನ ಸೂಚಿಸಿದ್ರು, ಆದ್ರೆ ಅವಕಾಶ ಸಿಕ್ಲಿಲ್ಲ. ಆದ್ರೂ ಕೂಡ ಸದನದಲ್ಲಿ ಸಿಕ್ಲಿಲ್ಲ ಅಂತ ಅಂದ್ರೆ ಹೊರಗಡೆ ಆದ್ರೂ ಕೂಡ ರಾಜ್ಯದ ಜನರಿಗೆ ತಿಳಿಸುವಂತ ಕೆಲಸ ಮುಂದೊಂದು ದಿನಗಳಲ್ಲಿ ಮಾಡ್ತೇವೆ. ಸರ್, ಈಗ ಮತ್ತೊಂದು ಬಹಳಷ್ಟು ದೊಡ್ಡ ವಿಚಾರ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಅಂದ್ರೆ ಪದೇ ಪದೇ ಇಂತಹ ವಿಚಾರಗಳು, ಮಾಂಸ ತಿಂದು ಸಿದ್ದರಾಮಯ್ಯನವರು ಮತ್ತೆ ಏನಂದ್ರೆ ಸುತ್ತೂರು ಮಠಕ್ಕೆ ಹೋಗಿದ್ದಾರೆ ಅನ್ನುವಂತಹ ವಿಚಾರ ಸಂಬಂಧಪಟ್ಟಾಗೆ ಮುನಿರತ್ನ ಅವರು ಮತ್ತೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಮಠದಲ್ಲಿ ಕೂತ್ಕೊಂಡು ಬೇಕಾದ್ರೆ ಮಾಂಸ ತರಿಸ್ಕೊಂಡು ತಿನ್ನುವಂತ ಕೇಳ್ತಾರೆ ಅವರು ಅಂತ. ಪಿಕ್ಚರ್ ಪ್ರೊಡ್ಯೂಸರ್ ಅಲ್ವಾ, ಏನ್ ಬೇಕಾದ್ರೂ ಪ್ರೊಡ್ಯೂಸ್ ಮಾಡ್ತಾರೆ. ಪಿಕ್ಚರ್ ಪ್ರೊಡ್ಯೂಸರು, ಡೈರೆಕ್ಟ್ರು, ಕಥೆನೂ ಅವರೇ ಬರೀತಾರೆ. ನೀವು ನೋಡಿದಿರೋ ಇಲ್ವೋ, ಕಥೆನೂ ಅವರೇ ಬರೀತಾರೆ, ಪ್ರೊಡ್ಯೂಸು ಅವರೇ ಮಾಡ್ತಾರೆ, ಡೈರೆಕ್ಷನ್ಸು ಅವರೇ ಮಾಡ್ತಾರೆ, ಬಣ್ಣ ಮಾತ್ರ ಬೇರೆಯವ್ರ ಕೈಲಿ ಹಾಕಿಸ್ತಾರೆ. ಸೊ ಹಾಗಾಗಿ ಅವ್ರು ಏನ್ ಬೇಕಾದ್ರೂ ಮಾಡುವಂತ ಶಕ್ತಿ ಯಾರು ಹೇಳಿದ್ದಾರೆ ಅವ್ರಿಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.